ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಿಚನ್. ನಾನು ಕುಸುಮ. ಇವತ್ತಿನ ವಿಡಿಯೋದ್ರಲ್ಲಿ ಕಾಯಿ ಹಾಲಿನ ಒಬ್ಬಟ್ಟು ಹೆಂಗೆ ಮಾಡೋದು ಅಂತ ನೀವು ಈ ವಿಡಿಯೋದ್ರಲ್ಲಿ ನೋಡ್ಬೋದು. ತುಂಬಾ ಈಸಿಯಾಗಿ ಮಾಡೋವಂಥ ಒಬ್ಬಟ್ಟಿದು, ತುಂಬ ಟೇಸ್ಟೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಮುದ್ದೆ ಬೆಲ್ಲನ ಚೆನ್ನಾಗೇ ಒಡೆದು ಚಿಕ್ಕ ಚಿಕ್ಕ ಪೀಸಾಗೆ ಮಾಡ್ಕೊಂಡಿದ್ದೀನಿ. ಇದರಿಂದ ಬೆಲ್ಲ ತುಂಬ ಬೇಗನೆ ಕರಗುತ್ತೆ ಅಂತ. ಬೆಲ್ಲ ಕರಗಲಿ ಅಂತ ಇಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸು ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಬೆಲ್ಲ ಬೇಗನೆ ಕರಗುತ್ತೆ. ಒಂದು ಚಿಕ್ಕ ತೆಂಗಿನಕಾಯಿನ ಕಟ್ ಮಾಡಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನು ಗಸಗಸೆ ಹಾಕ್ಕೊತಾ ಇದ್ದೀನಿ. ಹತ್ತು ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ತುಂಬಾ ಚಿಕ್ಕ ಚಿಕ್ಕದಾಗಿರೋದ್ರಿಂದ ನಾನಿಲ್ಲಿ 10 ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಇಲ್ಲಿ ನೀವು ನೋಡ್ಬೋದು ಕಾಯಿ ಮತ್ತು ಗಸಗಸೆನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಬೆಲ್ಲ ಕರಗಿದೆ. ಬೆಲ್ಲ ಏನು ಪಾಕ ಬರಬೇಕಂತ ಏನೂ ಇಲ್ಲ, ನೀರಲ್ಲಿ ಬೆಲ್ಲ ಕರಗಿದ್ರೆ ಸಾಕು. ಇವಾಗ ನಾವು ರುಬ್ಬಿಟ್ಟಿದ್ದ ಕಾಯಿ ಮತ್ತು ಗಸಗಸೆನ ಹಾಕ್ಕೊಳ್ಳೋಣ. ನಾವು ರುಬ್ಬಿದ್ದ ಕಾಯಿ ಮತ್ತು ಬೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಕಾಯಿ ಮತ್ತು ಬೆಲ್ಲ ಹಾಕಿರೋದ್ರಿಂದ ತುಂಬ ಬೇಗನೆ ತಳ ಅಂಟುತ್ತೆ. ಅದರಿಂದ ತುಂಬ ಲೋ ಫ್ಲೇಮಲ್ಲೇ ಇದೆಲ್ಲ ಮಾಡಬೇಕು. ಇಲ್ಲಿ ಸ್ವಲ್ಪ ಕಾಯಿ ಹಾಲು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನೊಂದು ಚಿಕ್ಕ ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ. ಇನ್ನು ಇದು ಚೆನ್ನಾಗೇ ಕುದಿಬೇಕು ಅಂದರೆ ಅದು ಇನ್ನೂ ಗಟ್ಟಿ ಆಗ್ತಾ ಇರುತ್ತೆ. ಅದರಿಂದ ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. 1 ಇಡೀ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಕಡಲೆಕಾಯಿ ಬೀಜ ಚೆನ್ನಾಗೇ ಡ್ರೈ ರೋಸ್ಟ್ ಆದಮೇಲೆ ಇದನ್ನು ಸಿಪ್ಪೆ ಏನು ತೆಗಿಯೋದು ಬೇಕಾಗಿಲ್ಲ. ಇದು ತಣ್ಣಗಾದ್ಮೇಲೆ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ನುಣ್ಣಗೆ ರುಬ್ಕೊಬೇಕು. ಇಲ್ಲಿ ನೀವು ನೋಡ್ಬೋದು ಕಡಲೆಕಾಯಿ ಬೀಜ ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಕೂಡ ಇವಾಗ ಇದರಲ್ಲಿ ಸೇರಿಸ್ಕೊಳ್ಳೋಣ. ಇದೆಲ್ಲ ಹಾಕಿ ಒಂದು ಕುದಿ ಬಂದ ಮೇಲೆ ಒಂದು 2 ನಿಮಿಷ ಹಂಗೆ ಬಿಟ್ಟು ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಕಾಯಿ ಹಾಲು ರೆಡಿಯಾಗಿದೆ. ಇವಾಗ ನಾವು ಪೂರಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಗೋಧಿ ಹಿಟ್ಟೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಮೈದಾ ಕೂಡ ಹಾಕ್ಕೊಬೋದು. ನಾನು 1.5 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. 1 ಇಡೀ ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಇದರಿಂದ ಪೂರಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. 1 ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದರಿಂದ ಸ್ವೀಟು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ. ಇವಾಗ ಇದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರೋ ಹಂಗೆ ನಾವು ಇದನ್ನು ಕಲಿಸ್ಕೊಬೇಕು. ಇಂಥ ಸಿಂಪಲ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. ಇಲ್ಲಿ ನೀವು ನೋಡ್ಬೋದು ನಾನು ಪ್ರೆಸ್ ಮಾಡಿದ ತಕ್ಷಣ ಹಿಟ್ಟು ಎಷ್ಟು ಚೆನ್ನಾಗೇ ಒಳಗಡೆ ಹೋಗ್ತಾ ಇದೆ ಅಂತ. ಹಿಂಗೆ ಸಾಫ್ಟಾಗೆ ನಾವು ಹಿಟ್ಟನ್ನು ಕಲಿಸ್ಕೊಬೇಕು. ಅವಾಗೆ ಪೂರಿಗಳು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಪೂರಿ ಮಾಡೋಕ್ಕೆ ಈ ಹಿಟ್ಟನ್ನು ಒಂದು ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಪೂರಿ ಬೇಕೋ ನೀವು ಹಂಗೆ ಮಾಡ್ಕೊಬೋದು. ನಾನಿಲ್ಲಿ ಚಿಕ್ಕದಾಗೆ ಮಾಡ್ಕೊತಾ ಇದ್ದೀನಿ. ಇಷ್ಟು ಸಾಕು ನನಗೆ. ಚಿಕ್ಕದಾಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗೇ ಬರುತ್ತೆ. ದೊಡ್ಡದಾದರೆ ಅಷ್ಟು ನಾವು ಫೋಲ್ಡ್ ಮಾಡಿ ಇಕ್ಕೋದ್ರಿಂದ ಅಷ್ಟೇನು ಚೆನ್ನಾಗಿರಲ್ಲ. ಚಿಕ್ಕದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಮಾಡ್ಕೊತಾ ಇದ್ದೀನಿ. ನಿಮ್ಮ ಇಷ್ಟ ಪ್ರಕಾರ ನೀವು ಮಾಡ್ಕೊಬೋದು. ಇಲ್ಲಿ ಹಿಟ್ಟನ್ನು ನಾನು ತುಂಬ ಮೀಡಿಯಮ್ ಸೈಜಲ್ಲೇ ಲಟ್ಸ್ಕೊತೀನಿ. ತುಂಬ ದಪ್ಪಗಿದ್ರೂ ಪೂರಿ ಉಬ್ಬಲ್ಲ. ಮತ್ತು ತುಂಬಾ ತೆಳ್ಳಗಾಯಿತು ಅಂದರೆ ಪೂರಿ ಹಪ್ಳ ಥರ ಕ್ರಿಸ್ಪಿಯಾಗೇ ಬರುತ್ತೆ. ನಮಗೆ ಹಂಗೆ ಬೇಕಾಗಿಲ್ಲ. ಇವಾಗೆ ನಾವು ಕಾಯಿ ಹಾಲು ಒಬ್ಬಟ್ಟಿಗೆ ಪೂರಿ ಉಬ್ಬಬೇಕು, ಅವಾಗೇ ತುಂಬ ಚೆನ್ನಾಗಿ ಬರೋದು. ಅದರಿಂದ ನಾನು ತುಂಬಾ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು.
ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಪೂರಿ ಫ್ರೈ ಮಾಡೋದಕ್ಕೆ ತುಂಬ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ, ಸ್ವಲ್ಪ ಸಾಕಾಗುತ್ತೆ ಅಂತ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದಿರಬೇಕು, ಅವಾಗೇ ಪೂರಿ ಉಬ್ಬೋದು. ಎಣ್ಣೆ ಕಾದಿಲ್ಲ ಅಂದರೆ ಪೂರಿ ಚೆನ್ನಾಗಿ ಬರಲ್ಲ. ಅದರಿಂದ ನೋಡಿಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಿದ್ರೆ ಪೂರಿ ಬೇಗನೆ ಉಬ್ಬುತ್ತೆ. ಇಲ್ಲಿ ನೀವು ನೋಡ್ಬೋದು ಪೂರಿಗೆ ಎಷ್ಟು ಒಳ್ಳೆ ಕಲರ್ ಬಂದಿದೆ. ಹಿಂಗೆ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಪೂರಿಗಳನ್ನ ಮಾಡಿ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಎಲ್ಲ ಪೂರಿಗಳು ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ. ಪೂರಿ ಹಿಂಗೆ ಉಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ಹಾಲಿನ ಒಬ್ಬಟ್ಟಲ್ಲಿ ಹಿಂಗೆ ಪೂರಿಗಳನ್ನ ಹಾಕ್ಕೊಬೇಕು. ಕಾಯಿ ಹಾಲು ತಣ್ಣಗಾಗಿದೆ. ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗೂ ಅಷ್ಟೇ ನಾವು ಪೂರಿನ ಕಾಯಿ ಹಾಲಲ್ಲಿ ಹಾಕೋವಾಗೆ ಕಾಯಿ ಹಾಲು ಫುಲ್ಲು ತಣ್ಣಗಾಗಿರಬೇಕು. ಇಲ್ಲ ಅಂದರೆ ಬಿಸಿಯಲ್ಲೇ ನಾವೇನಾನ ಪೂರಿನ ಹಾಕಿದ್ರೆ ಪಿಚಿ ಪಿಚಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಕಾಯಿ ಹಾಲು ತಣ್ಣಗಾದ್ಮೇಲೆ ನಾವು ಈ ಕ್ರಿಸ್ಪಿ ಪೂರಿಗಳನ್ನ ಹಾಕಿದ್ರೂ ಕೂಡ ಪೂರಿ ಸ್ವಲ್ಪ ಕ್ರಿಸ್ಪಿಯಾಗೇ ಇರುತ್ತೆ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು. ಇವಾಗೆ ಪೂರಿನ ಕಾಯಿ ಹಾಲಲ್ಲಿ ಹಾಕ್ಕೊಳ್ಳೋಣ. ಒಂದು ಸತಿ 2 ಸತಿ ಕಾಯಿ ಹಾಲಲ್ಲಿ ಇದನ್ನು ಪೂರಿನ ಚೆನ್ನಾಗೇ ತಿರುಗಿಸ್ಕೊಂಡ್ರೆ ಸಾಕು. ಕಾಯಿ ಹಾಲೆಲ್ಲ ಪೂರಿಗೆ ಚೆನ್ನಾಗೇ ಬಂದಿರುತ್ತೆ. ತುಂಬ ಹೊತ್ತೇನು ಇಡೋದು ಬೇಕಾಗಿಲ್ಲ. ಜಸ್ಟ್ 1 ಸತಿ 2 ಸತಿ ಹಿಂಗೆ ಅದ್ದಿದ್ರೆ ಸಾಕು. ಪೂರಿ ಚೆನ್ನಾಗೇ ಕಾಯಿ ಹಾಲನ್ನ ಹೀರ್ಕೊಳುತ್ತೆ. ಪೂರಿನ 2 ಸೈಡೂನು ಕಾಯಿ ಹಾಲಲ್ಲಿ ಅದ್ದಿದ್ಮೇಲೆ ಇವಾಗೆ ಬಾದಾಮಿ, ಗೋಡಂಬಿ, ಪಿಸ್ತಾನ ಹಾಕ್ಕೊತಾ ಇದ್ದೀನಿ. ಹಾಕಿದ್ಮೇಲೆ ಇದನ್ನು ಫೋಲ್ಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.